ಕೊಂಬು ಆಕ್ಚುಲಿ ಯಾವುದೇ ಪ್ರಾಣಿಗೆ ಕೊಂಬಿರ್ತಾವೆ, ಕೊಂಬು, ಕೋಡು, ಹಲ್ಲು, ಉಗುರು ಇವೆಲ್ಲ ಇರೋದು ತನ್ನ ರಕ್ಷಣೆಗಾಗಿ, ಓಕೆ ಅವುಗಳ ಪ್ರೊಟೆಕ್ಷನ್ಗೋಸ್ಕರ ಮಾಡ್ಕೊಂಡಿದ್ದಾವೆ. ಜನರಲ್ಲಿ ಗುದ್ದಾಡುವಾಗ ಎಲ್ಲ ಇದನ್ನ ಬಳಸ್ಕೊಂತಾವೆ. ಓಕೆ ಅವುಗಳಲ್ಲೇ ಫೈಟಿಂಗ್ ಆಗುತ್ತೆ ಕೆಲವು ಸತಿ. ಓಕೆ. ಇಲ್ಲಿ ಬೇರೆ ರೀತಿ ಇದೆಯಲ್ಲ ಸರ್, ಇಲ್ಲೊಂದು ತುಂಬಾ ದೊಡ್ಡದು ಇದು. ನೋಡಿ, ಇದು ಸಾಂಬಾರ್ದು, ಇದು ಸಾಂಬಾರ್ ಜಿಂಕೆ ಅಂತೇಳಿ ನೀವು ಅಲ್ಲಿ ಒಳಗಡೆ ನೋಡ್ತೀರಾ. ಓ, ಹೆಸರೇ ಸಾಂಬಾರಾ? ಸಾಂಬಾರ್. ಇದ್ರಲ್ಲಿ ಯಾವ್ದು ಸರ್ ಇದಾ? ಹೌದು. ತುಂಬಾ ವೆಯ್ಟ್ ಇದೆ. ಹೌದು, ತುಂಬಾ ವೇಟ್ ಇರುತ್ತೆ, ಗಟ್ಟಿ ಇರುತ್ತೆ ಅದು. ಓಕೆ ಸರ್, ಹಿಂಗ್ ಡಿಸ್ಪ್ಲೇ ಮಾಡ್ತಿರಲ್ಲ, ಯಾರು ಎತ್ಕೊಂಡು ಹೋಗಲ್ವಾ? ನೋ ಮೇಡಮ್, ಯಾರು ಕೇಳ್ತಾರೆ, ಕೆಲವರು ವ್ಯಾಪಾರಕ್ಕೆ ಇಟ್ಟಿದ್ದೀರಾ ಕೊಡ್ತೀರಾ ಅಂತಾರೆ. ಅಂದ್ರೆ ಅದ್ರ ಆಕ್ಟ್ ರೂಲ್ಸ್ ಬಗ್ಗೆ ಸ್ವಲ್ಪ ಗಮನ ಇಲ್ದಿರೋರು, ಇಲ್ಲ ಇದು ನಿಮಗೆ ಪರಿಚಯ ಆಗ್ಲಿ ಅಂತಾನೆ ಇಟ್ಟಿದೀವಿ ಅಂತೀವಿ. ಮತ್ತೆ ಕೆಲವರು ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡಿ ತಲೆ ಮೇಲೆ ಇಟ್ಕೊಂಡು ಫೋಟೋ ತಗೊಳ್ತಾರೆ. ಓಕೆ. ಸೊ ಅವ್ರಿಗೆ ಒಟ್ಟು ಫ್ರೀ ಬಿಟ್ಟಿದೀವಿ ಅವ್ರಿಗೆ. ಓಕೆ. ಇದು ತಗೊಂಡೋದ್ರೆ ಎಲ್ಲಿ ಇಟ್ಕೋತಾರೆ? ಮನೆಗೆ ಬರ್ತಾರಲ್ಲ, ರೈಡ್ ಆಗುತ್ತೆ, ಬೇಡ ಸವಾಸು, ಇಲ್ಲೇ ನೋಡ್ಕೊಂಡು ಇಲ್ಲೇ ಬರೋಣ ಅಂತ. ಹೌದು ಹೌದು, ಖಂಡಿತ. ಮತ್ತೆ ಇದೆ, ಇಲ್ಲಿ ಬಂದವರು ಹಿಂಗ್ ಒಳಗಡೆ ಹೋಗ್ತಾರೆ. ಇಲ್ಲಿ ಹೋದಾಗ ಇಲ್ಲೆಲ್ಲ ಇನ್ಫಾರ್ಮೇಶನ್ ಬೋರ್ಡ್ಸ್ ಹಾಕಿದೀವಿ. ಕೆಲವೊಂದು ಹೌದು, ಕೆಲವರು ತಿಳ್ಕೊಳ್ಬೇಕು ಅನ್ನೋರು ಓದ್ತಾರೆ, ಮಾಹಿತಿ ತಿಳ್ಕೊಂಡು ಹಾಗೇನೆ ಮೂವ್ ಆಗ್ತಾರೆ. ಅಂದ್ರೆ ಈ ಝೂ ಯಾವಾಗ ಆರಂಭ ಆಯ್ತು ಅಂತ ಹೇಳಿ ಒಂದು ಇದು ಹಾಕಿದೀರಾ, ಅದಾದ ನಂತರ ದತ್ತು ಪ್ರಕ್ರಿಯೆ ಬಗ್ಗೆ, ಮತ್ತೆ ಇಲ್ಲೆಲ್ಲ ಏನಿಲ್ಲ ಅನಿಮಲ್ಸ್ ಇದೆ ಅಂತ ಹೇಳಿ ನೀವ್ ಹೇಳಿದ್ರಲ್ಲ. ನೋಡಿ ಮೇಡಮ್, ಎಕ್ಸಾಂಪಲ್ ಇವರು 26-21ಕ್ಕೆ ಒಂದು ಇಡೀ ವರ್ಷಕ್ಕೆ ಈ ಸಂಘದವರು ಒಂದು ಜಿಂಕೆನ ಲೈಫ್ ಟೈಮ್ ದತ್ತು ತಗೊಂಡ್ರು ಇವರು, ವಾವ್, ಈ ತರ. ಸೊ ಆ ತರ ಅವ್ರದ್ದು ಡಿಸ್ಪ್ಲೇ ಮಾಡ್ತೀವಿ ಆಕ್ಚುಲಿ. ಅವ್ರಿಗೆ ಒಂದ್ ರೀತಿ ನೆಕ್ಸ್ಟ್ ಬಂದವ್ರಿಗೆ ಖುಷಿ ಆಗುತ್ತೆ, ನಮ್ಮ ಹೆಸರು ಒಂದ್ ಸ್ವಲ್ಪ ಇಲ್ಲಿ ಇರುತ್ತಲ್ಲ ಒಂದ್ ವರ್ಷದ ಮಟ್ಟಿಗೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಸೊ ಆ ತರ ಇದೆಲ್ಲ ಇನ್ಫಾರ್ಮೇಶನ್ ಬೋರ್ಡ್ಸ್ ಇದಾವೆ. ಅಂದ್ರೆ ಇದು ಮುಂಚೆ ಇದೊಂದು ಖಾಲಿ ರೂಮ್ ಆಗಿ ಬಿದ್ದಿತ್ತು ಇದು. ಓಕೆ. ಇದನ್ನ ನಾವೇನ್ ಮಾಡಿದ್ವಿ ಅಂದ್ರೆ, ಪಬ್ಲಿಕ್ಸ್ ಏನ್ ಬರ್ತಾರಲ್ಲ, ಬಂದ್ರೆ 1 ಇಂಚುನು ವೇಸ್ಟ್ ಆಗಬಾರ್ದು ಅಂತ ನಮಗೆ ಜಾಗ. ಎಲ್ಲಿ ಕಾರ್ನರ್ಗೆ ಹೋದ್ರೆ ಏನೋ ಒಂದು ಮಾಹಿತಿ ಸಿಗ್ಬೇಕು ಅವ್ರಿಗೆ. ಅವಾಗ ಏನಾಗುತ್ತೆ, ವಾಪಸ್ ಹೋಗೋಷ್ಟೊತ್ತಿಗೆ ಝೂಗೆ ಎಂಟರ್ಟೈನ್ಮೆಂಟಿಗೆ ನಾವು ಬಂದಿಲ್ಲ, ನಾವು ಬಂದಿದ್ದೇ ಬೇರೆ ಉದ್ದೇಶಕ್ಕೆ ಅಂತ ಅವ್ರಿಗೆ ಅನ್ಸುತ್ತೆ. ಆಮೇಲೆ ಇಲ್ಲಿ ಮಕ್ಕಳು ಬಂದ್ರೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಏನಿದು, ಯಾವ್ದು ರೆಕ್ಕೆಗಳು ಇಟ್ಟಿದಾರಲ್ಲ, ನಾವಿಲ್ಲಿ ನೋಡ್ತೀವಿ, ಬೇರೆ ಏನಿದು, ಮಕ್ಕಳಿಗೆ ಒಂದ್ ರೀತಿಯಾಗಿ ನಾಲೆಡ್ಜ್ ಬರುತ್ತೆ. ಏನಿಲ್ಲ ಸರ್, ಇದೇನಿದು ಡಿಫ್ರೆಂಟ್ ಆಗಿದೆಯಲ್ಲ. ನೋಡಿ ಮೇಡಮ್, ಅದು ಹಾಕಿದೆ ಲೇಡಿ ಆಮ್ಸ್ಟರ್ ಫೆಸೆಂಟ್ ಅಂತ, ಈ ಬರ್ಡ್ ಹೆಸರು ಇದೆ ನೋಡಿ. ಅದರದ್ದು ರೆಕ್ಕೆಗಳು ಬೇರೆ ಬೇರೆ ನಮ್ಮಲ್ಲಿರೋ ಪಕ್ಷಿಗಳಿದೆಯಲ್ಲ, ಅದರದ್ದು ರೆಕ್ಕೆಗಳಿದೆ ಇದೆಲ್ಲ. ನೋಡಿ, ಇದು ನೋಡಿ ಆಸ್ಟ್ರಿಚ್ ಪಕ್ಷಿದು. ಓ ಹೌದಾ, ಒಂದ್ ರೀತಿ ನವಿಲ್ ಗರಿ ಮುಡ್ತಂಗೆ ಫೀಲ್ ಆಗ್ತಾ ಇದೆ. ಎಸ್, ನಮ್ಮಲ್ಲಿ ಅನಿಮಲ್ ಇದೆ, ನೀವು ನೋಡ್ಬೋದು. ಮತ್ತೆ ನೋಡಿ, ಇದೆಲ್ಲ ಸ್ಕಿನ್ಸ್ ಸ್ನೇಕ್ಗಳದು. ನೋಡಿ, ಹಾವಿನ ಪೊರೆ ಇದು. ಓ ಮೈ ಗಾಡ್. ಇದು ಮುಳ್ಳಂದಿದು, ಮುಳ್ಳಿದು. ಇದು ಕೂದಲು, ಇದು ಸಾಂಬಾರ್ ಡೀರ್ದು ಮೈ ಮೇಲಿಂದ ಕೂದಲದು. ಹಾವಿನ ಪೊರೆ ಈ ರೀತಿ ಇದೆಯಾ? ಓಕೆ. ಇವನ್ ಯಾವಾಗ ಸರ್ ಹಾವು ಪೊರೆ ಬಿಡುತ್ತೆ? ಅಲ್ಲಿಗೆ ಹೋಗಿ ನಾವು ಮಾತಾಡ್ಬೇಕು ಅದ್ರ ಬಗ್ಗೆ. ಅದೇ ಅಲ್ಲಿ ಹಾವು ಹತ್ರ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತಾರೆ, ಡಾಕ್ಟರ್ಗೆ ಕಳಿಸ್ಕೊಡ್ತೀನಿ.